ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದು ಏನು ತಿಂಡಿ, ಸಂಜೆ ಆಯಿತು ಅಂದರೆ ಏನು ಸಾಂಬಾರು ಮಾಡೋದು, ಇದೇ ಚಿಂತೆ. ಅದರಲ್ಲೂ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳು ಮನೇಲಿದ್ರಂತೂ ತಿಂಡಿ ಏನಪ್ಪ ಅನ್ನೋದೇ ಚಿಂತೆ. ನಾನು ಇವತ್ತು ನುಗ್ಗೆಕಾಯಿ ಇತ್ತು, ಏನು ಮಾಡೋದು, ತಿಂಡಿಗೆ ಏನು ಮಾಡೋದು, ಸಾಂಬಾರು ನೈಟ್ ಮಾಡಿಬಿಟ್ಟಿದ್ದೆ, ಸ್ವಲ್ಪ ನುಗ್ಗೆಕಾಯಿ ಇತ್ತು. ಹಂಗಾಗಿ ನುಗ್ಗೆಕಾಯಿನಲ್ಲಿ ಏನಾದ್ರು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಒಂದು ಐಡಿಯಾ ಉಳಿತು. ಏನಪ್ಪ ಅದು ಅಂದರೆ ನುಗ್ಗೆಕಾಯಿ ಪಲಾವ್ ಮಾಡೋಣ, ಯಾವ ಥರ ಟೇಸ್ಟ್ ಬರುತ್ತೆ ನೋಡೋಣ ಅಂತ ನುಗ್ಗೆಕಾಯ್ದು ಪಲಾವನ್ನ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಅನಿಸುತ್ತೆ, ಏಕೆಂದರೆ ನನ್ನ ಫ್ರೆಂಡ್ ಒಂದ್ಸರಿ ಮಾಡಿ ನನಗೆ ಕೊಟ್ಟಿದ್ದರು. ಬನ್ನಿ ನೋಡೋಣ. ಈಗ ಪಲಾವಿಗೆ ಬೇಕಾಗಿರೋದು ಫಸ್ಟ್ ನುಗ್ಗೆಕಾಯಿನ ಒಂದೆರಡು ನುಗ್ಗೆಕಾಯಿ ಇಲ್ಲ ಒಂದು ನುಗ್ಗೆಕಾಯಿ ತೊಗೊಂಡಿದ್ದೀನಿ. ನೀಟಾಗಿ ತೊಳೆದ್ಬಿಟ್ಟು ಹೆಚ್ಕೊಂಡು, ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದು ಆಲೂಗೆಡ್ಡೆ, ಸ್ವಲ್ಪ ಹುರುಳಿಕಾಯಿ ತಗೊಂಡಿದ್ದೀನಿ, ಮತ್ತು ಗೆಡ್ಡೆಕೋಸು. ಇಷ್ಟು ತರಕಾರಿ ಇದ್ರೂ ಚೆನ್ನಾಗಿರುತ್ತೆ. ನಂತರ ಸೋಯಾಬೀನ್ ಹಾಕ್ಕೊಂತೀನಿ ಇಲ್ಲಿ. ಹಂಗಾಗಿ ಸೋಯಾಬೀನ 2 ಸರಿ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತಿಗೆ ನೆನೆಹಾಕ್ಬಿಡಬೇಕು. ಅದು ಚೆನ್ನಾಗಿ ನೆಂದು ಸಾಫ್ಟ್ ಆಗುತ್ತೆ. ಆವಾಗ ಈ ಥರ ನೀರೆಲ್ಲ ಹೋಗ್ಬಿಟ್ಟು ನಾವು ಹಾಕಬೇಕಾಗುತ್ತೆ ಪಲಾವ್ಗೆ. ನೋಡಿ, ಸ್ವಲ್ಪ ಹೊತ್ತು ನೆನೆಹಾಕ್ಬಿಟ್ಬಿಡೋಣ. ಈಗ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ಮತ್ತು ಬೆಳ್ಳುಳ್ಳಿ, ಹಸಿಶುಂಠಿ ಇಷ್ಟನ್ನು ಸಹ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಅಷ್ಟು ರುಬ್ಬಿದ್ದೀನಿ. ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಒಗ್ಗರಣೆ ಹಾಕಬೇಕಾದ್ರೆ ಮಾಮೂಲಿ ಸ್ಪೈಸಸ್ಗಳು, ಪಲಾವ್ ಎಲೆ, ಅನಾನಸು, ಸ್ವಲ್ಪ 1-3 ಲವಂಗ, 1 ಏಲಕ್ಕಿ ತಗೊಂಡಿದ್ದೀನಿ, ಸ್ವಲ್ಪ ಸಾಸಿವೆ, ಅರಿಶಿನ ಮತ್ತು ಚಕ್ಕೆನ ಸ್ವಲ್ಪ ಈ ಥರ ಒಂದು ಹಾಕ್ಬಿಡಿ. ಚೆನ್ನಾಗಿ ಸ್ಮೆಲ್ ಘಮ ಅನ್ನಂಗೆ ಬರುತ್ತೆ. ಸ್ವಲ್ಪ ಬಟಾಣಿ ತಗೊಂಡಿದ್ದೀನಿ. ಸ್ಟವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರಲ್ಲಿ ಬಿಸಿಗೆ ಇಟ್ಕೊಂಡ್ಬಿಡೋಣ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ತುಪ್ಪನೂ ಹಾಕೋಬೋದು, ಎಣ್ಣೆನೂ ಹಾಕೋಬೋದು. ತುಪ್ಪ ಆಮೇಲೆ ಹಾಕ್ಕೊತೀನಿ. ಈಗ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಿದೆ. ನಂತರ ನೋಡಿ, ನಾವೇನೇನು ತೊಗೊಂಡಿದ್ದು ಸ್ಪೈಸಸ್ಗಳು ಅವನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ನೀರಲ್ಲಿ ನೆನಾಕ್ಬಿಟ್ಟು ಈ ಥರ ಹಿಂಡಿದ್ದೀನಿ. ಎಷ್ಟು ಚಿಕ್ಕಗಿರೋದು ಈ ಥರ ಊದ್ಕೊಂಡಾಗುತ್ತೆ. ಆವಾಗ ನೀರೆಲ್ಲ ಹಿಂಡಿಬಿಟ್ಟು ತಗೋಬೇಕು. ನಾನೇನೇನು ತರಕಾರಿ ಹೆಚ್ಕೊಂಡಿದ್ದೆ ಅವನ್ನೆಲ್ಲ ಈಗ ಹಾಕ್ತಾಯಿದ್ದೀನಿ. ಬೇಗ ಆಗುತ್ತೆ. ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡ್ಬಿಟ್ಟು ಬೇಗ ಮಾಡ್ಬೋದು. ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 5 ನಿಮಿಷ ಎಣ್ಣೆ ಚೆನ್ನಾಗಿ ಇದು ಮಾಡಿಬಿಟ್ಟು ಘಮ ಅನ್ನುತ್ತೆ. ಈರುಳ್ಳಿ ಇವೆಲ್ಲ ಎಣ್ಣೆಲೇ ಫ್ರೈ ಆಗಿಬಿಡಾಗುತ್ತೆ. ಸೋಯಾಬೀನು ಹೆವಿ ಪ್ರೋಟೀನು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗೆ ನುಗ್ಗೆಕಾಯಿ ಗೊತ್ತಲ್ವಾ, ನುಗ್ಗೆಕಾಯಿ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಮಕ್ಕಳಿಗೂ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಬಟಾಣಿ ಕಾಳು ನೆನೆಸ್ಕೊಂಡು ಮೊಳಕೆ ಬಂದಿದ್ದು, ಬಟಾಣಿ ಕಾಳು ಸಹ ಹಾಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವೇನು ರುಬ್ಬಿಟ್ಕೊಂಡಿದ್ದು ನೋಡಿ, ಈ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಮಸಾಲ ವೇಸ್ಟ್ ಮಾಡೋದು ಬೇಡ. ನೀರು ಹಾಕೊಂಡ್ಬಿಟ್ಟು 1 ಲೋಟದಷ್ಟು ಅಕ್ಕಿನ ಸ್ವಲ್ಪ ತೊಳೆದ್ಬಿಟ್ಟು 1-2 ಸರಿ 5 ನಿಮಿಷ ನೆನೆಹಾಕ್ಬಿಟ್ಟಿದ್ದೀನಿ, ಉದುದ್ರ ಆಗುತ್ತೆ ಅಂತ. ಈಗ ನುಗ್ಗೆಕಾಯಿ ಸಾಂಬಾರು ಮಾಡಿ ಸ್ವಲ್ಪ ನುಗ್ಗೆಕಾಯಿ ಮಿಕ್ಕೈತೆ ಅನ್ನೋರು ಈ ಥರ ನುಗ್ಗೆಕಾಯಿ ಪಲಾವ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ. ನುಗ್ಗೆಕಾಯಿ ಈ ಮಸಾಲ ಜೊತೆ ಎಲ್ಲ ಬೆಂದು ಚೆನ್ನಾಗಿ ಬೆಂದಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡ್ಕೊಂಡು ನೋಡಿ. ಈ ಥರ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಯಾವ ಥರ ಬಂತು ಅಂತ ಗೊತ್ತು ತಾನೆ, ಕಾಮೆಂಟ್ ಮಾಡಿ.
ಒಂದೇ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬಿರಿಯಾನಿ ಪೌಡರ್ ನೋಡ್ತೀನಿ. ಒಂದು ಸ್ವಲ್ಪ ಹೊತ್ತು ನೆನಾಕಿರೆ ಚೆನ್ನಾಗಿ ಉಡುಡಿ ಆಗುತ್ತೆ ಮತ್ತು ಬೇಗ ಆಗುತ್ತೆ. ಇದೆಲ್ಲ ಈ ಎಣ್ಣೆ ಜೊತೆ ಬೇಯೋದ್ರೊಳಗೆ ಅಕ್ಕಿ ನೆನಾಕಿ ಇಟ್ಕೊಂಡ್ಬಿಟ್ರೆ ಒಂದು 10 ಮಿನಿಟ್ಸಲ್ಲಿ ಪಲಾವ್ ರೆಡಿ ಆಗೋಗ್ಬಿಡುತ್ತೆ. ನೋಡಿ, ಹಾ ಘಮ ಘಮ ಅಂತಿದೆ. ಒಂದು ಲೋಟ ಅಕ್ಕಿ ಹಾಕಿದ್ದೆ. ಈಗ ಅದಕ್ಕೆ ಒಂದು 3 ಗ್ಲಾಸ್ ನೀರು ಹಾಕ್ಕೊಂತೀನಿ, ಚಿಕ್ಕ ಗ್ಲಾಸು. ಒಂದು 3 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಎಲ್ಲಾನು ಹೆಚ್ಚಿಟ್ಕೊಂಡ್ಬಿಟ್ರೆ ಬೇಗ ಆಗಿಬಿಡುತ್ತೆ ತಿಂಡಿಗಳು, ಗಲಿಬಿಲಿ ಅನ್ಸಲ್ಲ. ಈಗ ಲಾಸ್ಟಿಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಮೇಲೆ. ಕ್ಲೋಸ್ ಮಾಡಿಬಿಡೋಣ. ಸಾಕು, 1 ವಿಷಲ್. ಒಂದೊಂದು ಅಕ್ಕಿಗೆ ಒಂದೊಂದು ಥರ ಇರುತ್ತೆ. ಈಗ ನಾನು ಹಾಕಿರೋ ಅಕ್ಕಿಗೆ 1 ವಿಷಲ್ ಸಾಕು, ಚೆನ್ನಾಗಿ ಬೇಯುತ್ತೆ. ಅಬ್ಬಬ್ಬಾ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಒಂದ್ಸರಿ ಇದನ್ನು ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿ ಬಂದಿದೆ. ನುಗ್ಗೆಕಾಯಿ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಒಳ್ಳೆ ಮಸಾಲ ನುಗ್ಗೆಕಾಯಿ ಇದ್ದಂಗೆ ಆಗಿದೆ. ಸಖತ್ ಟೇಸ್ಟಿಯಾಗಿದೆ. ಇಷ್ಟ ಆದರೆ ಗೊತ್ತು ತಾನೇ ವಿಡಿಯೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರ್ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ. ತುಂಬ ಟೇಸ್ಟಿಯಾಗಿ ಬಂದಿದೆ. ನುಗ್ಗೆಕಾಯಿ ಪಲಾವ್ ಅಂತೂ ಸಖತ್ತಾಗಿದೆ. ನುಗ್ಗೆಕಾಯಿ ಅಂತೂ ಎಷ್ಟು ಚೆನ್ನಾಗಿ ಬೆಂದಿದೆ, ಸಖತ್ ಟೇಸ್ಟಿಯಾಗಿದೆ. ಅದರಲ್ಲಿ ಬರೀ ಸೋಯಾಬೀನ್ ಹಾಕಿದ್ದೀವಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಅಪ್ಪ ಪಲಾವು. ನೋಡಿ, ಸಖತ್ತಾಗಿದೆ. ಎಲ್ಲರೂ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಟೇಸ್ಟ್ ನೋಡ್ತೀನಿ ಈಗ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಎಲ್ಲ ಒಂದ್ಸರಿ ಈ ಥರ ಮಾಡಿ ನೋಡಿ, ಸಖತ್ತಾಗಿದೆ ಟೇಸ್ಟ್ ಮಾತ್ರ. ಇದಕ್ಕೊಂದ್ಸರಿ ಸ್ವಲ್ಪ ಮೊಸರು ಗೊಜ್ಜು ಹಾಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿದೆ.